ಮಿತ್ರರೇ ನಮಸ್ಕಾರ. ಮಿತ್ರರೇ, 3.5 ತಿಂಗಳ ಹಿಂದೆ ಬಾಂಗ್ಲಾದೇಶದಲ್ಲಿ ಏನಾಗಿತ್ತೋ ಅದೇ ರೀತಿಯ ಘಟನೆ ಸಿರಿಯಾದಲ್ಲಿ ನಡೆದಿದೆ. ಬಾಂಗ್ಲಾದೇಶದಲ್ಲಿ ಹೇಗೆ ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ ದೇಶವನ್ನ ಬಿಟ್ಟು ಭಾರತಕ್ಕೆ ಓಡ್ ಬಂದಿದ್ರು, ಅದೇ ರೀತಿಯಾಗಿ ಸಿರಿಯಾದ ಅಧ್ಯಕ್ಷ ತನ್ನ ದೇಶವನ್ನ ಬಿಟ್ಟು ರಷ್ಯಾಗೆ ಓಡ್ ಹೋಗಿದ್ದಾನೆ. ನಿನ್ನೆ ಒಂದು ಹಂತದಲ್ಲಿ ಸುದ್ದಿ ಬರ್ತಾ ಇತ್ತು, ಸಿರಿಯಾದ ಅಧ್ಯಕ್ಷ ಸತ್ ಹೋದ, ಆತನ ಫ್ಲೈಟ್ ಕ್ರಾಶ್ ಆಯಿತು, ಹೀಗೆಲ್ಲ ಸುದ್ದಿ ಬರ್ತಾ ಇತ್ತು. ಹಾಗೇನೂ ಆಗಿಲ್ಲ ಮಿತ್ರರೇ. ಸಿರಿಯಾದ ಅಧ್ಯಕ್ಷನಾಗಿದ್ದಂತಹ ಬಶರ್ ಅಲ್ ಅಸದ್ ರಷ್ಯಾಗೆ ಓಡ್ ಹೋಗಿದ್ದಾನೆ. ರಷ್ಯಾ ಆತನಿಗೆ ರಾಜಾಶ್ರಯವನ್ನ ಕೊಟ್ಟಿದೆ. ಈಗ ಇಡೀ ಸಿರಿಯಾ HTS ಅನ್ನುವಂತಹ ಒಂದು ಉಗ್ರಗಾಮಿ ಸಂಘಟನೆಯ ಕೈಗೆ ಹೋಗಿದೆ. ಈ ಒಂದು ಘಟನೆ ಇದೆಯಲ್ಲ, ಅನೇಕ ಆತಂಕವನ್ನ ತಂದಿಟ್ಟಿದೆ. ಒಂದು ಕಡೆ ಈ ಘಟನೆಯಿಂದ ಇಸ್ರೇಲ್ ಬಹಳ ಖುಷಿಯಾಗಿದೆ. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸಿರಿಯಾದ ಗಡಿಗೆ ಹೋಗಿ ನಿಂತ್ಕೊಂಡು ಹೇಳ್ತಾರೆ, ನಮ್ಮ ಇಸ್ರೇಲ್ ಇನ್ನಷ್ಟು ವ್ಯಾಪಿಸಲಿದೆ, ಇನ್ನಷ್ಟು ಭೂಪ್ರದೇಶವನ್ನ ಇಸ್ರೇಲ್ ವಶಕ್ಕೆ ಪಡೆಯುತ್ತೆ ಅಂತ ಹೇಳಿ ಬೆಂಜಮಿನ್ ನೆತನ್ಯಾಹು ಘೋಷಣೆ ಮಾಡಿದ್ದಾರೆ. ಜೊತೆಗೆ ಸಿರಿಯಾದಲ್ಲಿ ಏನಾಯಿತು ಘಟನೆ, ಅದೆಲ್ಲದರ ಹಿಂದೆ ಇಸ್ರೇಲ್ ಇದೆ ಅಂತ ಘಂಟಾಘೋಷವಾಗಿ ಅವರು ಘೋಷಣೆ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಅಮೆರಿಕ ಈ ಇಡೀ ಘಟನೆಯ ಬಗ್ಗೆ ಚಿಂತೆ ವ್ಯಕ್ತಪಡಿಸಿದೆ. ಇನ್ನೊಮ್ಮೆ ಐಸಿಸ್ ಉಗ್ರರು ಅಟ್ಟಹಾಸವನ್ನ ಮೆರಿಬಹುದು, ಅಥವಾ ಸಿರಿಯಾದಲ್ಲಿ ಬಶರ್ ಅಲ್ ಅಸದ್ ಸರ್ಕಾರದ ಬಳಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಾಸಾಯನಿಕ ಅಸ್ತ್ರಗಳಿರುವಂತಹ ಮಾಹಿತಿ ಇತ್ತು. ಈ ರಾಸಾಯನಿಕ ಅಸ್ತ್ರಗಳು ಉಗ್ರರ ಕೈವಶ ಆಗಬಹುದು. ಇದು ಇಡೀ ಜಗತ್ತಿಗೆ ಆತಂಕಕಾರಿಯಾದಂತಹ ವಿಚಾರ ಅಂತ ಅಮೆರಿಕ ಹೇಳ್ತಾ ಇದೆ. ಹಾಗಾದ್ರೆ ಮಿತ್ರರೇ, ಏನಿದು ಘಟನೆ? ಇಡೀ ಸಿರಿಯಾವನ್ನ ಒಂದು ಉಗ್ರಗಾಮಿ ಸಂಘಟನೆ ಹೇಗೆ ವಶಕ್ಕೆ ಪಡೀತು? ಇದು ಎಷ್ಟು ಡೇಂಜರಸ್? ಈಗ ಇಸ್ರೇಲ್ ಯಾಕೆ ಸಂಭ್ರಮ ವ್ಯಕ್ತಪಡಿಸ್ತಾ ಇದೆ? ಇಸ್ರೇಲ್ನ ಭೂಪಟವನ್ನು ಬದಲು ಮಾಡ್ತೀವಿ ಅಂತ ನೆತನ್ಯಾಹು ಘೋಷಣೆ ಮಾಡಿದ್ಯಾಕೆ? ಇದೆಲ್ಲದರ ಬಗ್ಗೆ ಬಹಳ ಡೀಟೇಲ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಸಿರಿಯಾದಲ್ಲಿ ಕಳೆದ 10 ದಿನದ ಹಿಂದೆ ಒಂದು ಉಗ್ರಗಾಮಿ ಸಂಘಟನೆ ಫುಲ್ ಆಕ್ಟಿವ್ ಆಗುತ್ತೆ. ಅವರು ಮೊದಲಿಗೆ ಅಲೆಪ್ಪೋ ಅನ್ನುವಂತಹ ಒಂದು ನಗರವನ್ನು ವಶಕ್ಕೆ ಪಡೀತಾರೆ. ಅದಾಗ್ತಿದ್ದ ಹಾಗೆ ಸಿರಿಯಾದಲ್ಲಿ ಅಧಿಕಾರದಲ್ಲಿದ್ದಂತಹ ಸರ್ವಾಧಿಕಾರಿ ಬಶರ್ ಅಲ್ ಅಸದ್ನ ಸರ್ಕಾರ, ಅಂದ್ರೆ ಆತನ ಮಿಲಿಟರಿ, ಅದರ ವಿರುದ್ಧ ಕಾರ್ಯಾಚರಣೆಯನ್ನು ಆರಂಭಿಸುತ್ತೆ. ಆದರೆ ಅಲೆಪ್ಪೋ ನಗರವನ್ನ ಪುನಃ ವಶಕ್ಕೆ ಪಡೆಯೋಕೆ ಸಾಧ್ಯ ಆಗೋದಿಲ್ಲ. ರಷ್ಯಾ ಸಪೋರ್ಟ್ ಮಾಡುತ್ತೆ, ಆದ್ರೂ ಕೂಡ ಸಾಧ್ಯ ಆಗೋದಿಲ್ಲ. ಅಂತಿಮವಾಗಿ ನಿನ್ನೆ ಅಂದ್ರೆ ಡಿಸೆಂಬರ್ 8ನೇ ತಾರೀಕು ಸಿರಿಯಾದ ರಾಜಧಾನಿಯಾದಂತಹ ಡೆಮಸ್ಕಸ್ ಅನ್ನ ಈ HTS ಉಗ್ರರು ವಶಕ್ಕೆ ಪಡೀತಾರೆ. ಯಾವಾಗ ಇವರು ಸಿರಿಯಾದ ರಾಜಧಾನಿಯನ್ನ ಸುತ್ತುವರೆದ್ರು ಅಂತ ಗೊತ್ತಾಯ್ತು, ರಾಜಧಾನಿಯಲ್ಲೇ ನೆಲೆಸಿದ್ದಂತಹ ಬಶರ್ ಅಲ್ ಅಸದ್ ತನ್ನ ವಿಮಾನವನ್ನ ಹತ್ತುಕೊಂಡು ರಷ್ಯಾಗೆ ಪಲಾಯನ ಮಾಡ್ತಾನೆ. ಅಲ್ಲಿಗೆ ಇಡೀ ಸಿರಿಯಾ HTS ಅನ್ನುವಂತಹ ಉಗ್ರಗಾಮಿಗಳ ಕೈಗೆ ಹೋಗುತ್ತೆ. ನೀವು ಮೇಲ್ನೋಟಕ್ಕೆ ನೋಡಿದ್ರೆ ಏನನ್ಸುತ್ತೆ, 10 ದಿನದ ಹಿಂದೆ ಈ ಹೋರಾಟ ಆರಂಭ ಆಯಿತು ಅಂತ. ಖಂಡಿತವಾಗ್ಲೂ ಅಲ್ಲ. ಇದು ಆರಂಭವಾಗಿದ್ದು 2011ರಲ್ಲಿ. ನಿಮಗೆಲ್ಲ ಗೊತ್ತಿರಬಹುದು, ಅರಬ್ ದಂಗೆಯ ಹೆಸರಿನಲ್ಲಿ ಅನೇಕ ದೇಶಗಳಲ್ಲಿ ಒಂದು ಹೋರಾಟ ಆರಂಭ ಆಗುತ್ತೆ. ಜನ ಬೀದಿಗಿಳಿದು ಪ್ರತಿಭಟಿಸ್ತಾರೆ, ನಾಗರಿಕ ದಂಗೆಗಳಾಗತ್ತೆ, ಉಗ್ರಗಾಮಿ ಸಂಘಟನೆಗಳು ಹುಟ್ಟುಕೊಳ್ತವೆ. ಯಾಕೆ ಕೇಳಿದ್ರೆ, ಈ ಸರ್ವಾಧಿಕಾರಿಗಳನ್ನು ಕೊನೆಗೊಳಿಸಬೇಕು, ನಮ್ಮದೇ ಆದಂತಹ ಒಂದು ಸರ್ಕಾರವನ್ನು ರಚನೆ ಮಾಡಬೇಕು ಅಂತ ಅವರು ಹೊರಡ್ತಾರೆ. ಅನೇಕ ದೇಶಗಳಲ್ಲಿ ಸರ್ಕಾರವನ್ನು ಬೀಳಿಸ್ತಾರೆ. ಅದೇ ಸಂದರ್ಭದಲ್ಲಿ ಸಿರಿಯಾದಲ್ಲೂ ಕೂಡ ದಂಗೆ ಆರಂಭ ಆಗುತ್ತೆ. 2011ರಿಂದ ನಿರಂತರವಾಗಿ ಈ ಬಶರ್ ಅಲ್ ಅಸದ್ನ ಸರ್ಕಾರದ ವಿರುದ್ಧ ದಂಗೆಗಳಾಗ್ತಾ ಇತ್ತು. ಆದರೆ ಈ ಅಸದ್ ಏನ್ ಮಾಡ್ತಾ ಇದ್ದ ಗೊತ್ತಾ? ಈತ ಬಹಳ ಕ್ರೂರಿ. ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ತನ್ನದೇ ಜನರ ಮೇಲೆ ನಿರಂತರವಾಗಿ ದಾಳಿ ಮಾಡಿಸ್ತಾ ಇದ್ದ. ಎಷ್ಟರ ಮಟ್ಟಿಗೆ ಈತ ಕ್ರೂರಿ ಅಂತಂದ್ರೆ, 2011ರಿಂದ ಈವರೆಗೆ ಒಟ್ಟು 5 ಲಕ್ಷ ಜನರ ಸಾವಿಗೆ ಕಾರಣರಾಗಿದ್ದಾನೆ. ಮಿತ್ರರೇ, ಇಲ್ಲಿ ದಂಗೆಯಲ್ಲಿ ಸತ್ತಿದ್ದು 4 ಲಕ್ಷ ಜನ. ಉಳಿದಂತೆ 1 ಲಕ್ಷ ಜನರನ್ನ ತನ್ನ ಜೈಲುಗಳಿಗೆ ಹಾಕಿ ನೇಣಿಗೇರಿಸಿದ್ದಾನೆ, ಅಂದ್ರೆ ಗಲ್ಲಿಗೆ ಹಾಕಿದ್ದಾನೆ. ಅಷ್ಟು ಕ್ರೂರವಾದಂತಹ ವ್ಯಕ್ತಿ. ನೀವು ಇದ್ರ ಬಗ್ಗೆ ಎಲ್ಲಾದ್ರೂ ಓದಿದಿರಾ? ಈ ಮಾಹಿತಿ ಎಲ್ಲರೂ ಹೆಚ್ಚು ಪ್ರಚಾರ ಪಡೆದುಕೊಂಡಿತ್ತ? ಯಾವ್ದಾದ್ರೂ ದೇಶಗಳು ಇದರ ಬಗ್ಗೆ ಪ್ರತಿಭಟಿಸಿದ್ವಾ? ಇಲ್ಲ. ಯಾಕೆ ಅಂತಂದ್ರೆ ಇದರ ಹಿಂದೆ ಒಂದು ಹಿಪೋಕ್ರಸಿ ಇದೆ. ಮಿತ್ರರೇ, ಈ ಬಶರ್ ಅಲ್ ಅಸದ್ ಕೂಡ ಮುಸ್ಲಿಂ, ಆತ ಕೊಂದಿದ್ದು ಕೂಡ ಮುಸ್ಲಿಮರನ್ನೇ. ಆದ್ರೂ ಕೂಡ ಯಾವುದೇ ಮುಸ್ಲಿಂ ದೇಶಗಳು ಇದರ ವಿರುದ್ಧವಾಗಿ ಪ್ರತಿಭಟಿಸ್ತಾ ಇರಲಿಲ್ಲ. ಎಲ್ಲರೂ ಮೌನವಾಗಿದ್ರು. ಯಾರು ಈ ಬಶರ್ ಅಲ್ ಅಸದ್ಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಕೇಳಿದ್ರೆ, ಮೈನ್ ಆಗಿ ಇರಾನ್, ಎರಡನೇದಾಗಿ ರಷ್ಯಾ. ಇವರಿಬ್ಬರ ಸಪೋರ್ಟ್ ನಿಂದಾಗೆ ಬಶರ್ ಅಲ್ ಅಸದ್ ಇಷ್ಟು ದಿನಗಳ ಕಾಲ ಅಧಿಕಾರದಲ್ಲಿದ್ದ. ಆದ್ರೆ ಅಂತಿಮವಾಗಿ ಏನಾಯ್ತು, ಈಗಾಗಲೇ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಬಸವಳದು ಹೋಗ್ಬಿಟ್ಟಿದೆ. ಅವರಿಗೆ ಹೆಚ್ಚು ಈ ಸಿರಿಯಾದ ಕಡೆಗೆ ಫೋಕಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇರಾನ್ನ ಪರಿಸ್ಥಿತಿ ನಿಮ್ಗೆ ಗೊತ್ತು. ಟ್ರಂಪ್ ಗೆದ್ದ ಮೇಲಂತೂ ಇರಾನ್ ಬಾಯಿ ಮುಚ್ಕೊಂಡು ಕೂತಿದೆ. ಅವ್ರಿಗೆ ಏನು ಹೇಳೋದಕ್ಕೂ ಸಾಧ್ಯ ಆಗ್ತಿಲ್ಲ, ಏನು ಮಾಡೋದಕ್ಕೂ ಆಗ್ತಾ ಇಲ್ಲ. ಆ ಪರಿಸ್ಥಿತಿಗೆ ಇರಾನ್ ಹೋಗಿದೆ. ಹೀಗಾಗಿ ಅಸದ್ನನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇದರ ನಡುವೆ US ನಲ್ಲಿರುವಂತಹ ಬೈಡನ್ ಸರ್ಕಾರ ಏನ್ ಮಾಡುತ್ತೆ, ಸಿರಿಯಾದಲ್ಲಿದ್ದಂತಹ ಕೆಲ ಉಗ್ರಗಾಮಿ ಸಂಘಟನೆಗಳಿಗೆ ಸಪೋರ್ಟ್ ಮಾಡುತ್ತೆ, ಟರ್ಕಿಗೆ ಕೀ ಕೊಡುವಂತಹ ಕೆಲಸ ಮಾಡುತ್ತೆ. ಇತ್ತ ಕಡೆಯಲ್ಲಿ ಇಸ್ರೇಲ್ ಕೂಡ ಸಪೋರ್ಟ್ ಮಾಡುತ್ತೆ. ಎಲ್ಲವೂ ಒಟ್ಟಾಗಿ 10 ದಿನದ ಹಿಂದೆ ಈ ಹೋರಾಟ ಆರಂಭ ಆಗುತ್ತೆ. ಉಗ್ರಗಾಮಿ ಸಂಘಟನೆಯಾದಂತಹ HTS ಇಡೀ ಸಿರಿಯಾವನ್ನು ವಶಕ್ಕೆ ಪಡೆದಿದೆ. ಸದ್ಯ ಮಿತ್ರರೇ, ಅಧಿಕಾರ ಹಸ್ತಾಂತರದ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಮೊಹಮ್ಮದ್ ಗಾಜಿ ಜಲಾಲಿ ಅನ್ನುವಂಥವರು ಸದ್ಯ ಸಿರಿಯಾದ ಪ್ರಧಾನಿಯಾಗಿದ್ದಾರೆ. ಅಂದ್ರೆ ಬಶರ್ ಅಲ್ ಅಸದ್ ಸರ್ಕಾರ ಇತ್ತಲ್ಲ, ಅದರಲ್ಲಿ ಇವರು ಪ್ರಧಾನಿಯಾಗಿದ್ರು.
ಇವರು ಈಗ ದೇಶ ಬಿಟ್ಟು ಹೋಗಿಲ್ಲ. ಅವ್ರೇನ್ ಹೇಳಿದ್ದಾರೆ, ನಾನು ಸುಸೂತ್ರವಾಗಿ ಅಧಿಕಾರವನ್ನ ಈ HTS ಸಂಘಟನೆಗೆ ಹಸ್ತಾಂತರ ಮಾಡ್ತೀನಿ, ನನ್ನ ಅಪೋಸಿಷನ್ ಜೊತೆಗೆ ನಾನು ಸ್ನೇಹಯುತವಾಗಿ ವರ್ತಿಸ್ತೀನಿ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನ HTS ಕೂಡ ಒಪ್ಕೊಂಡಿದೆ. ನೀವು ಅಧಿಕಾರವನ್ನು ಹಸ್ತಾಂತರ ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅಂತ. ಅಂದ್ರೆ ಇಷ್ಟು ದಿನ ಏನು ಹೋರಾಟ ಆಯ್ತು, ಯಾವಾಗ ಬಶರ್ ಅಲ್ ಅಸದ್ ದೇಶವನ್ನ ಬಿಟ್ಟ ಈ HTS ಕೂಡ ತುಂಬಾ ಕೂಲ್ ಆಗಿದೆ. ಅವರೇನೀಗ ಅಲ್ಲಿ ದೊಡ್ಡ ದಂಗೆ ಮಾಡ್ಬಿಟ್ಟು ಅಲ್ಲಿದ್ದ ಜನರನ್ನ ಹೊಡೆದಾಕ್ಬೇಕು ಇದೇನು ಮಾಡ್ತಾ ಇಲ್ಲ. ಹೊರ ಜಗತ್ತಿಗೆ ಯಾವ ರೀತಿಯಾಗಿ ಬಿಂಬಿಸಲಾಗುತ್ತೆ, ಆ ಉಗ್ರಗಾಮಿ ಸಂಘಟನೆ ತುಂಬಾ ಕ್ರೂರವಾಗಿದೆ, ಅವರು ಅಲ್ಲಿನ ಜನರನ್ನ ಹೊಡೆದು ಹಾಕ್ತಾರೆ. ಸಿರಿಯಾದ ಜನರ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಬಾಣ್ಲೆಯಿಂದ ಬೆಂಕಿಗೆ ಬಿದ್ದ ಹಾಗಾಗಿದೆ ಅಂತ. ಮಿತ್ರರೇ, ನನಗೇನು ಹಾಗೆ ಅನ್ಸೋದಿಲ್ಲ. ಸಿರಿಯಾ ಅನೇಕ ಆಂತರಿಕ ದಂಗೆಗಳಾಗಬಹುದು, ಬೇರೆ ಬೇರೆ ಸಮಸ್ಯೆಗಳು ಏರ್ಪಡಬಹುದು. ಆದ್ರೆ ಈ ಬಶರ್ ಅಲ್ ಅಸದ್ ಏನಿದ್ದ, ಈತ ಏನು ಬಹಳ ಉತ್ತಮವಾದ ಆಡಳಿತಗಾರ ಅಲ್ಲ, ಸಿರಿಯಾದ ಜನರಿಗೆ ಬಹಳ ಒಳ್ಳೆಯದೇನು ಮಾಡಿರಲಿಲ್ಲ. ಹೀಗಾಗಿ ಈ ಉಗ್ರಗಾಮಿ ಸಂಘಟನೆಗಳು ಹುಟ್ಟುಕೊಂಡು ಇಷ್ಟೆಲ್ಲ ಹೋರಾಟ ಮಾಡಿದ್ದು. ಮುಂದೇನಾಗಬಹುದು? ಈ ಉಗ್ರಗಾಮಿ ಸಂಘಟನೆಗಳು ಸಿರಿಯಾದಲ್ಲಿ ಉತ್ತಮವಾದ ಆಡಳಿತವನ್ನ ಕೊಡುತ್ತಾ ಕೇಳಿದ್ರೆ ಕೊಟ್ಟರು ಕೊಡಬಹುದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾವು ನೀವೆಲ್ಲ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಬಂದಾಗ ಏನ್ ಅಂದ್ಕೊಂಡಿದ್ವಿ, ಅಫ್ಘಾನಿಸ್ತಾನದಲ್ಲಿ ಯಾರು ಬದುಕೋದಕ್ಕೆ ಸಾಧ್ಯ ಇಲ್ಲ, ಉಗ್ರಗಾಮಿಗಳ್ರಿ ಎಲ್ಲರನ್ನು ಹೊಡೆದಾಕ್ಬಿಡ್ತಾರೆ ಅಂತ. ಮಿತ್ರರೇ, ಹಾಗಾಗೋದಿಲ್ಲ. ಅವ್ರೀಗ ಅಫ್ಘಾನಿಸ್ತಾನಕ್ಕೋಸ್ಕರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದಷ್ಟು ಕಟ್ಟರ್ ಕಾನೂನನ್ನ ತಂದಿರಬಹುದು, ಶರಿಯಾ ಕಾನೂನನ್ನ ಚಾಚು ತಪ್ಪದೆ ಪಾಲಿಸುವಂತೆ ನೋಡ್ಕೊಳ್ತಿರಬಹುದು. ಆದ್ರೆ ತಾಲಿಬಾನಿಗಳನ್ನೇನು ಕಂಡಲ್ಲಿ ಅವರು ಗುಂಡಿಟ್ಟು ಸಾಯಿಸ್ತಾ ಇಲ್ಲ. ತಾಲಿಬಾನಿ ಜನತೆಗೋಸ್ಕರವಾಗಿ ಅವರು ಕೆಲಸ ಮಾಡೋಕೆ ಶುರು ಮಾಡಿದ್ದಾರೆ. ಹೀಗೆ ಈ HTS ಉಗ್ರಗಾಮಿ ಗುಂಪಿದೆಯಲ್ಲ, ಇದು ಸಿರಿಯಾದಲ್ಲಿ ಒಳ್ಳೆ ಆಡಳಿತವನ್ನ ಕೊಟ್ಟು ಚೆನ್ನಾಗಿರಬಹುದು. ಯಾಕೆಂದ್ರೆ ಇವರಿಗೆ ಟರ್ಕಿ ಸಪೋರ್ಟ್ ಮಾಡುತ್ತೆ, ಇನ್ನೊಂದು ಕಡೆ ಇಸ್ರೇಲ್ ಕೂಡ ಸಪೋರ್ಟ್ ಮಾಡಿದೆ. ನಿಮಗೆ ಕೇಳೋದಕ್ಕೆ ಆಶ್ಚರ್ಯ ಆಗಬಹುದು, ಆದ್ರೂ ಕೂಡ ಸತ್ಯ. ಯಾವಾಗ ಈ HTS ಉಗ್ರಗಾಮಿ ಗುಂಪು ಇಡೀ ಸಿರಿಯಾವನ್ನ ಕಂಟ್ರೋಲ್ಗೆ ತೆಗೆದುಕೊಳ್ತು, ತಕ್ಷಣ ಈ ನೆತನ್ಯಾಹು ಗೋಲಾನ್ ಹೈಟ್ಸ್ ಪ್ರದೇಶಕ್ಕೆ ಹೋಗ್ತಾರೆ. ಗೋಲಾನ್ ಹೈಟ್ಸ್ ಪ್ರದೇಶ ನಿಮಗೆಲ್ಲ ಗೊತ್ತಲ್ಲ, ಸಿರಿಯಾದಿಂದ ಈ ಹಿಂದೆ ಇಸ್ರೇಲ್ ವಶಪಡಿಸಿಕೊಂಡಂತಹ ಒಂದು ಪ್ರದೇಶ, ವಿವಾದಗ್ರಸ್ತ ಪ್ರದೇಶ. ಅದು ಇಸ್ರೇಲ್ನ ಕಂಟ್ರೋಲ್ ನಲ್ಲೇ ಇದೆ. ಅಲ್ಲಿಗೆ ಈ ನೆತನ್ಯಾಹು ಹೋಗ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ? ಇವತ್ತು ಇಡೀ ಪಶ್ಚಿಮ ಏಷ್ಯಾಗೆ ಅತ್ಯಂತ ಸಂಭ್ರಮದ ದಿನ. ಬಶರ್ ಅಲ್ ಅಸದ್ನ ಸರ್ಕಾರ ಕೊನೆಗೊಂಡಿದೆ. ಇದು ಸಿರಿಯಾದ ಜನರಿಗೂ ಒಳ್ಳೆಯದು, ಇಡೀ ಪಶ್ಚಿಮ ಏಷ್ಯಾಗೂ ಕೂಡ ಒಳ್ಳೆಯದು. ಈ ಇಡೀ ಘಟನೆಯ ಹಿಂದೆ ಇಸ್ರೇಲ್ನ ಪಾತ್ರ ಇದೆ, ನಮ್ಮ ಸಾಧನೆಯ ಪ್ರತಿಫಲ ಅಂತ ನೆತನ್ಯಾಹು ಘೋಷಣೆ ಮಾಡ್ತಾರೆ. ಇಷ್ಟೇ ಅಲ್ಲ, ನೆತನ್ಯಾಹು ಇನ್ನೊಂದು ಇಂಪಾರ್ಟೆಂಟ್ ಘೋಷಣೆ ಮಾಡ್ತಾರೆ. ಅದೇನು ಕೇಳಿದ್ರೆ, 1974ರಲ್ಲಿ ಸಿರಿಯಾದ ಸರ್ಕಾರ ಮತ್ತು ಇಸ್ರೇಲ್ನ ಸರ್ಕಾರ ಮಾಡಿಕೊಂಡಂತಹ ಒಪ್ಪಂದ ಏನಿದೆ ಅದು ಇವತ್ತಿಗೆ ರದ್ದಾಗತ್ತೆ. ಆ ಒಪ್ಪಂದ ಏನಾಗಿತ್ತು ಕೇಳಿದ್ರೆ, ಇಸ್ರೇಲ್ ಯಾವಾಗ ಗೋಲಾನ್ ಹೈಟ್ಸ್ ಪ್ರದೇಶವನ್ನು ವಶಪಡಿಸಿಕೊಳ್ತಲ್ಲ, ಆಗ ಸಿರಿಯಾದ ಸರ್ಕಾರದ ಜೊತೆಗೆ ಅವರು ಮಾತುಕತೆ ಮಾಡ್ತಾರೆ. ಒಂದು ಯುದ್ಧ ವಿರಾಮ ಘೋಷಣೆ ಆಗುತ್ತೆ. ಆ ಮಾತುಕತೆ ವೇಳೆ ಒಂದು ಒಪ್ಪಂದ ಆಗುತ್ತೆ. ನೀವು ಗೋಲಾನ್ ಹೈಟ್ಸ್ ಪ್ರದೇಶವನ್ನ ನಿಮ್ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ರಿ, ಅದನ್ನ ನಾವು ಒಪ್ಕೊಳ್ತೀವಿ. ಆದ್ರೆ ಒಂದು ಬಫರ್ ಝೋನ್ ಇದೆಯಲ್ಲ ಸಿರಿಯಾ ಮತ್ತು ಇಸ್ರೇಲ್ ನ ನಡುವೆ, ಇದು ಬಫರ್ ಝೋನ್ ಆಗೇ ಇರಬೇಕು. ಇದನ್ನು ಯಾವ ಕಾರಣಕ್ಕೂ ಕೂಡ ಇಸ್ರೇಲ್ ವಶಪಡಿಸಿಕೊಳ್ಳಬಾರದು. ಹೀಗಂತ ಈ ಅಸದ್ನ ಅಪ್ಪ ಇದ್ನಲ್ಲ, ಆತ ಬೇಡಿಕೆ ಇಟ್ಟಿರ್ತಾನೆ. ಅದಕ್ಕೆ ಇಸ್ರೇಲ್ ಒಪ್ಪಿ ಸಹಿ ಹಾಕಿರುತ್ತೆ. ಆದ್ರೆ ಈಗ ನೆತನ್ಯಾಹು ಹೇಳ್ತಾರೆ, ಈ ಒಪ್ಪಂದ ಇವತ್ತಿಗೆ ಕ್ಯಾನ್ಸಲ್ ಆಗಿದೆ, ನಾವು ಈ ಒಪ್ಪಂದದ ಪ್ರಕಾರ ಇನ್ನು ನಡೆದುಕೊಳ್ಳೋದಿಲ್ಲ, ನಾವು ಬಫರ್ ಝೋನ್ ಅನ್ನ ವಶಪಡಿಸಿಕೊಳ್ತೀವಿ ಅಂತ ನೆತನ್ಯಾಹು ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಇಸ್ರೇಲ್ನ ಸೇನೆಗೆ ಆದೇಶವನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ ಮಿತ್ರರೇ, ಇಸ್ರೇಲ್ನ ಸೇನೆ ಎಲ್ಲಿವರೆಗೆ ಹೋಗಿ ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ಈ ಸಿರಿಯಾದ ಬಹುಭಾಗವನ್ನ ಇಸ್ರೇಲ್ ವಶಪಡಿಸಿಕೊಂಡ್ರು ಆಶ್ಚರ್ಯ ಇಲ್ಲ. ಕೇವಲ ಇಸ್ರೇಲ? ಖಂಡಿತವಾಗ್ಲೂ ಇಲ್ಲ. ನೀವೇನೀಗ ಸಿರಿಯಾದ ಮ್ಯಾಪ್ ನೋಡ್ತಾ ಇದ್ರಿ, ಇದು ಹೀಗಿಲ್ಲ ಮಿತ್ರರೇ. ಇದು 2001ರಿಂದ ಬೇರೆದೇ ರೀತಿಯಾಗಿದೆ. ಇಲ್ಲಿ ಒಂದು ದೊಡ್ಡ ಭೂಪ್ರದೇಶ, ಈ ಕೆಂಪು ಬಣ್ಣದ ಭೂಭಾಗವನ್ನೇನು ನೋಡ್ತಾ ಇದ್ದೀರಲ್ಲ, ಇದನ್ನ ಕುರ್ದ್ ಪಡೆಗಳು ವಶಪಡಿಸಿಕೊಂಡಿದ್ದಾರೆ, ಅವರ ಕಂಟ್ರೋಲ್ ನಲ್ಲಿದೆ. ಇನ್ನು ಉಳಿದಂತಹ ಈ ಬ್ಲೂ ಭಾಗ ಏನಿದೆ, ಇದಿಷ್ಟು ಮಾತ್ರ ಬಶರ್ ಅಲ್ ಅಸದ್ ನ ಕಂಟ್ರೋಲ್ ನಲ್ಲಿತ್ತು. ಈಗ ಈ ಬ್ಲೂ ಭಾಗ ಇಷ್ಟು ಜಾಗವನ್ನ HTS ಉಗ್ರಗಾಮಿ ಸಂಘಟನೆ ವಶಕ್ಕೆ ಪಡೆದುಕೊಂಡಿದೆ. ಇನ್ನು ಈ ಗ್ರೀನು ಬೇರೆ ಬೇರೆ ಬಣ್ಣದಲ್ಲಿ ಕಾಣ್ತಾ ಇದೆಯಲ್ಲ, ಇದೆಲ್ಲ ಬೇರೆ ಬೇರೆ ಉಗ್ರಗಾಮಿ ಸಂಘಟನೆಗಳ ಕೈಲಿದೆ. ಅವರೆಲ್ಲರೂ ಅಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾರೆ. ಈ ಕೆಲವು ಉಗ್ರಗಾಮಿ ಸಂಘಟನೆಗಳಿಗೆ ಅಮೆರಿಕದ ಬೆಂಬಲ ಇದೆ, ಕೆಲವಕ್ಕೆ ಇಸ್ರೇಲ್ನ ಬೆಂಬಲ ಇದೆ, ಕೆಲವುದಕ್ಕೆ ಟರ್ಕಿಯ ಬೆಂಬಲ ಇದೆ. ಹೀಗಾಗಿ ಎಷ್ಟು ಭೂಭಾಗವನ್ನ HTS ತನ್ನ ಕೈನಲ್ಲಿ ಇಟ್ಕೊಳ್ಳುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಹುಭಾಗವನ್ನ ಟರ್ಕಿ ಕೂಡ ತನ್ನ ವಶಕ್ಕೆ ತೆಗೆದುಕೊಳ್ಳಬಹುದು, ಇನ್ನೊಂದಿಷ್ಟು ಇಸ್ರೇಲ್ನ ವಶ ಆಗಬಹುದು, ಕುರ್ದ್ ಪಡೆಗಳು ಇನ್ನೊಂದಿಷ್ಟು ಜಾಗವನ್ನ ವಶಕ್ಕೆ ಪಡಿಬಹುದು. ಹೀಗಾಗಿ ಸಿರಿಯಾ ಈ ಭೂಪಟದಲ್ಲೇ ಅಳಿದು ಹೋಗ್ಬಿಡುತ್ತೆ. ಸಿರಿಯಾ ಅನ್ನುವಂತಹ ದೇಶವೇ ಇಲ್ಲ ಆದ್ರೂ ಕೂಡ ಆಶ್ಚರ್ಯ ಇಲ್ಲ, ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಈ ಇಡೀ ಬೆಳವಣಿಗೆ ಹಿಂದೆ ಅಮೆರಿಕದ ಕೈವಾಡ ಇರುವಂತಹದ್ದು ಬಹಳ ಪಕ್ಕ. ಯಾಕೆಂದ್ರೆ ಈ ಸಿರಿಯಾದಲ್ಲಿ ರಷ್ಯಾದ ಕಂಟ್ರೋಲ್ ಇತ್ತು. ಈ ಬಶರ್ ಅಲ್ ಅಸದ್ ಇದ್ನಲ್ಲ, ರಷ್ಯಾದ ಪೊಪೆಟ್, ಈತನ ಕೈ ತಪ್ಪಿಸಬೇಕು ಅಂತ ಅಮೆರಿಕ ನಾನಾ ರೀತಿಯಲ್ಲಿ ಪ್ರಯತ್ನ ಮಾಡಿತ್ತು. ಈ ಹಿಂದೆ ಒಬಾಮಾ ಕಾಲದಲ್ಲೂ ಕೂಡ ಒಂದು ಪ್ರಯತ್ನ ಆಗಿತ್ತು. ಆದ್ರೆ ರಷ್ಯಾ ಅಲ್ಲಿಗೆ ಎಂಟ್ರಿ ಕೊಟ್ಟು ಬಶರ್ ಅಲ್ ಅಸದ್ ನನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು. ಆದ್ರೆ ಈ ಬಾರಿ ಸಾಧ್ಯ ಆಗಿಲ್ಲ. ಈ ಅಮೆರಿಕ ಯಾವ ರೀತಿಯಾಗಿ ಹಿತಾಸಕ್ತಿಯನ್ನು ಹೊಂದಿದೆ ಅಂತಂದ್ರೆ, ಈ ಹಿಂದೆ ಅಮೆರಿಕದ ತುಂಬಾ ಪ್ರಖ್ಯಾತವಾದಂತಹ ರಿಟೈರ್ಡ್ ಮೇಜರ್ ಜನರಲ್ ವೆಸ್ಲಿ ಕ್ಲಾರ್ಕ್ ಅನ್ನುವಂಥವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವರು ಬರಾಕ್ ಒಬಾಮಾ ಕಾಲದಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್. ಅಮೆರಿಕ ಒಟ್ಟು 7 ದೇಶಗಳನ್ನ ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಬಯಸುತ್ತೆ. ಅಂದ್ರೆ ಅಲ್ಲಿರುವಂತಹ ಆಡಳಿತವನ್ನ ಕೊನೆಗಾಣಿಸಿ ತನಗೆ ಬೇಕಾದಂತಹ ಆಡಳಿತವನ್ನ ತರೋದಕ್ಕೆ ಬಯಸ್ತಾ ಇದೆ. ಅದು ಯಾವುದು ಕೇಳಿದ್ರೆ, ಇರಾಕ್, ಸಿರಿಯಾ, ಲಿಬಿಯಾ, ಲೆಬನಾನ್, ಸೊಮಾಲಿಯಾ, ಇರಾನ್, ಸುಡಾನ್, ಈ 7 ದೇಶಗಳಲ್ಲಿ ಅಮೆರಿಕದ ಹಿತಾಸಕ್ತಿಗಳಿದೆ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವ್ರೇನ್ ಹೇಳಿದ್ರು
ಅಂದ್ಕೊಂಡಿದ್ರು 5 ವರ್ಷದಲ್ಲಿ ಇದಾಗತ್ತೆ ಅಂತ. ಆದ್ರೆ 5 ವರ್ಷದಲ್ಲಿ ಅಮೆರಿಕಾಗೆ ಅದನ್ನು ಸಾಧ್ಯ ಮಾಡೋದಕ್ಕಾಗಲಿಲ್ಲ. ಹಂತ ಹಂತವಾಗಿ ಮಾಡಿದ್ರು. ಈಗಾಗಲೇ ಇರಾನ್, ಲಿಬಿಯಾ, ಲೆಬನಾನ್, ಸೋಮಾಲಿಯಾ, ಸುಡಾನ್ ಇಲ್ಲೆಲ್ಲ ಅಧಿಕಾರ ಬದಲಾಗಿದೆ. ಅಮೆರಿಕಾಗೆ ಬೇಕಾದಂತಹ ಸರ್ಕಾರವನ್ನು ಅಲ್ಲಿ ತಂದು ಕೂರಿಸಿದ್ದಾರೆ. ಸಿರಿಯಾದಲ್ಲಿ ಆಗಿರಲಿಲ್ಲ, ಈಗ ಸಿರಿಯಾದಲ್ಲೂ ಅಸದ್ನ ಸರ್ಕಾರ ಅಂತ್ಯ ಆಗಿದೆ. ಇನ್ನು ಅಮೆರಿಕದ ಕಂಟ್ರೋಲ್ ಅಲ್ಲಿ ಹೆಚ್ಚಾಗುತ್ತೆ. ಇನ್ನು ಉಳ್ಕೊಂಡಿರುವಂತಹದ್ದು ಯಾರು? ಇರಾನ್ ಮಾತ್ರ. ಮಿತ್ರರೇ, ಮುಂಬರುವ ದಿನಗಳಲ್ಲಿ ಇರಾನ್ನಲ್ಲೂ ಕೂಡ ಅಮೆರಿಕ ಕಡ್ಡಿ ಆಡಿಸುವಂತಹ ಕೆಲಸವನ್ನ ಮಾಡುತ್ತೆ. ಇರಾನ್ನಲ್ಲಿರುವಂತಹ ಅಯತುಲ್ಲಾ ಅಲಿ ಖಮೇನಿಯ ಸರ್ಕಾರ ಯಾವಾಗ ಕೊನೆಗೊಳ್ಳುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗೇನ್ ಸಿರಿಯಾದಲ್ಲಾಯ್ತು, ಅದು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ತಿಂಗಳಲ್ಲಿ ಅಥವಾ ಮುಂದಿನ 2-3 ವರ್ಷದಲ್ಲಿ ಇರಾನ್ನಲ್ಲಾದ್ರೂ ಕೂಡ ಆಶ್ಚರ್ಯ ಇಲ್ಲ. ಇದು ಅಮೆರಿಕದ ಹಿತಾಸಕ್ತಿ. ಅಮೆರಿಕ ಹೇಗೆ ತನಗೆ ಬೇಕಾದಾಗೆ ಬದಲಾಗುತ್ತೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಇದೆ. ಮಿತ್ರರೇ, 2018ರಲ್ಲಿ ಅಂದ್ರೆ ಟ್ರಂಪ್ ಅವರ ಕಾಲದಲ್ಲಿ ಈಗ HTS ಮುಖ್ಯಸ್ಥ ಆಗಿದ್ದಾನಲ್ಲ, ಈ ಸಿರಿಯಾವನ್ನು ವಶಕ್ಕೆ ಪಡೆದಂತಹ HTS ಸಂಘಟನೆಯ ಮುಖ್ಯಸ್ಥ ಮೊಹಮ್ಮದ್ ಅಲ್ ಜವಾನಿ, ಈತನನ್ನ ಜಾಗತಿಕ ಉಗ್ರ ಅಂತ ಅಮೆರಿಕ ಗುರುತು ಮಾಡಿತ್ತು. ಈತನನ್ನ ಹುಡುಕಿ ಕೊಟ್ರೆ ಅವರಿಗೆ $10 ಮಿಲಿಯನ್ ಬಹುಮಾನವನ್ನು ಕೂಡ ಅಮೆರಿಕ ಘೋಷಣೆ ಮಾಡಿತ್ತು. ಆದ್ರೆ ಮಿತ್ರರೇ, ಅದೇ ಅಮೆರಿಕ ಈಗೇನ್ ಹೇಳ್ತಾ ಇದೆ ಗೊತ್ತಾ? ಈ HTS ಸಂಘಟನೆ ಒಂದು ರೆಬಲ್ ಗ್ರೂಪ್. ಅವರು ತನ್ನ ಸ್ವತಂತ್ರಕ್ಕಾಗಿ ಹೋರಾಡ್ತಾ ಇರುವಂತಹ ರೆಬಲ್ ಗ್ರೂಪ್ ಅಂತ ಅಮೆರಿಕ ಕರೀತಾ ಇದೆ. ಅಂದ್ರೆ ಅಮೆರಿಕ ಎಷ್ಟರ ಮಟ್ಟಿನ ಊಸುರುವಳ್ಳಿ ದೇಶ ಅಂತ ಯೋಚನೆ ಮಾಡಿ. ಅವ್ರಿಗೆ ಲಾಭ ಆಗುತ್ತೆ ಅಂತಾದ್ರೆ ಅಂತಹ ಗ್ರೂಪ್ ಗಳನ್ನ ರೆಬಲ್ ಅಂತ ಕರೀತಾರೆ. ಅದೇ ಅವರ ವಿರುದ್ಧವಾಗಿದ್ರೆ ಅವರನ್ನ ಉಗ್ರಗಾಮಿಗಳು ಅಂತ ಕರೀತಾರೆ. ಯಾವಾಗ ಬೇಕಾದ್ರೂ ಅವರು ಬದಲಾಯಿಸ್ತಾ ಇರ್ತಾರೆ. ಅದನ್ನ ಇಡೀ ಜಗತ್ತು ಒಪ್ಕೊಳ್ಬೇಕು. ಇದು ಅಮೆರಿಕದ ಬಯಕೆ. ಮಿತ್ರರೇ, ಈಗ HTS ಸಂಘಟನೆ ಇಡೀ ಸಿರಿಯಾವನ್ನು ವಶಕ್ಕೆ ಪಡೆದಿದೆ. ಮುಂದೇನಾಗುತ್ತೆ? ಈ ಸಿರಿಯಾ ಎಷ್ಟು ಪ್ರಬಲವಾದಂತಹ ದೇಶ, ಅಲ್ಲಿನ GDP ಎಷ್ಟಿದೆ, ಇದನ್ನೆಲ್ಲ ನೋಡೋದಾದ್ರೆ ಸಿರಿಯಾ ಒಂದು ದಟ್ಟ ದರಿದ್ರ ದೇಶ, ಬಹಳ ಒಂದು ಆರ್ಥಿಕವಾಗಿ ಹಿಂದುಳಿದಂತಹ ದೇಶ, ಬಡತನ ತೀವ್ರವಾಗಿದೆ. ಈ ಬಶರ್ ಅಲ್ ಅಸದ್ ಇರಬಹುದು, ಆತನ ಅಪ್ಪ ಇರಬಹುದು, ಈ ಅಸದ್ಗಳು ಸರಿಸುಮಾರು 50 ವರ್ಷಗಳ ಕಾಲ ಸಿರಿಯಾವನ್ನ ಆಳಿದ್ದಾರೆ. ಸಿರಿಯಾವನ್ನ ಬಡತನಕ್ಕೆ ತಳ್ಳಿದ್ದು ಬಿಟ್ರೆ ಇವರು ಏನು ಅಭಿವೃದ್ಧಿ ಮಾಡಿಲ್ಲ. ಸಿರಿಯಾದಲ್ಲಿ ಒಟ್ಟು ಜನಸಂಖ್ಯೆ ಇರುವಂತಹದ್ದು 2.5 ಕೋಟಿ ಅಷ್ಟೇ. ಇದು ವಿಶ್ವದ 87ನೇ ದೊಡ್ಡ ದೇಶ. ಸರಿಸುಮಾರು ಒಂದು 71,500 ಸ್ಕ್ವೇರ್ ಮೈಲ್ ವಿಸ್ತೀರ್ಣ ಇರುವಂತಹ ದೇಶ. ಅದರ ನಾನು ಆಗ್ಲೇ ಹೇಳಿದೆ, ಇದು ಹರಿದು ಹಂಚಿ ಹೋಗ್ಬಿಟ್ಟಿದೆ. ಇಷ್ಟು ಭೂಪ್ರದೇಶ ಈಗ ಸಿರಿಯಾದ ಬಳಿಯಲ್ಲಿಲ್ಲ. ಓವರ್ ಆಲ್ GDP ಅವ್ರದ್ದು $50 ಬಿಲಿಯನ್, ಅಂದ್ರೆ ತುಂಬಾ ಹಿಂದುಳಿದಂತಹ ದೇಶ. ಇನ್ನು ಈ ಸಿರಿಯಾದಲ್ಲಿ 87% ಮುಸ್ಲಿಮರಿದ್ದಾರೆ. ಇದರಲ್ಲಿ 74% ಸುನ್ನಿಗಳಿದ್ರೆ 13% ಶಿಯಾ ಮುಸ್ಲಿಮರಿದ್ದಾರೆ. ಮಿತ್ರರೇ, ಇದೇ ಕಾರಣದಿಂದಾಗಿಯೇ ಸಿರಿಯಾದಲ್ಲಿ ದಂಗೆ ಶುರುವಾಗಿದ್ದು. ಯಾಕೆ ಕೇಳಿದ್ರೆ, ಈ ಬಶರ್ ಅಲ್ ಅಸದ್ ಇದಾನಲ್ಲ, ಈತ ಶಿಯಾ ಮುಸ್ಲಿಂ. ಆದ್ರೆ ಸಿರಿಯಾ ಬಂದ್ಬಿಟ್ಟು ಸುನ್ನಿ ಮೆಜಾರಿಟಿ ಇರುವಂತಹ ದೇಶ. ಹೀಗಾಗಿ ಸುನ್ನಿ ಮುಸ್ಲಿಮರು ಈ ಬಶರ್ ಅಲ್ ಅಸದ್ನನ್ನ ಒಪ್ಕೊಳ್ತಾ ಇರಲಿಲ್ಲ. ಆದರೆ ಈ ಅಸದ್ ಶಿಯಾ ಅನ್ನುವ ಕಾರಣದಿಂದಾಗಿ ಇರಾನ್ ಸಪೋರ್ಟ್ ಮಾಡ್ತಾ ಇತ್ತು. ಈತನನ್ನು ಉಳಿಸ್ಕೊಳ್ಬೇಕು ಅಂತ ಇರಾನ್ ಬೇಕಾದಷ್ಟು ಶಸ್ತ್ರಾಸ್ತ್ರ ಕೊಡ್ತಾ ಇತ್ತು, ಆತನ ಮಿಲಿಟರಿಗೆ ಸಪೋರ್ಟ್ ಮಾಡ್ತಾ ಇತ್ತು. ಎಲ್ಲ ರೀತಿಯಲ್ಲೂ ಆತನನ್ನು ಉಳಿಸೋದಕ್ಕೆ ಇರಾನ್ ಪ್ರಯತ್ನ ಮಾಡ್ತಾ ಇತ್ತು. ಇರಾನ್ನ ಕಾರಣದಿಂದಾಗಿ ರಷ್ಯಾ ಕೂಡ ಸಪೋರ್ಟ್ ಮಾಡ್ತಾ ಇತ್ತು. ಈಗ ಫೈನಲಿ HTS ಉಗ್ರಗಾಮಿ ಸಂಘಟನೆಯ ವಶ ಆಗಿದೆ. ಇದರ ಜೊತೆಗೆ ಮಿತ್ರರೇ, ಈ HTS ಉಗ್ರಗಾಮಿ ಸಂಘಟನೆಗಳು ಸಿರಿಯಾದಲ್ಲಿ ಸರ್ಕಾರವನ್ನು ರಚನೆ ಮಾಡಿಕೊಳ್ಳಬಹುದು, ಅವರೊಂದು ಸರ್ಕಾರವನ್ನು ಕೂಡ ನಡೆಸಬಹುದು. ಆದರೆ ಕೆಲವೊಂದಷ್ಟು ಆತಂಕಗಳಿದೆ. ಅದೇನು ಕೇಳಿದ್ರೆ, ಮುಖ್ಯವಾಗಿ ಸಿರಿಯಾದಲ್ಲಿ ಒಂದು 10% ಕ್ರಿಶ್ಚಿಯನ್ನರಿದ್ದಾರೆ. ಅಂದ್ರೆ ಸರಿಸುಮಾರು ಒಂದು 25 ಲಕ್ಷ ಕ್ರಿಶ್ಚಿಯನ್ನರಿದ್ದಾರೆ. ಜೊತೆಗೆ ಡ್ರೂಸ್ ಅನ್ನುವಂತಹ ಒಂದು ಧರ್ಮ ಇದೆ, ಅವರೊಂದು 3% ಇದ್ದಾರೆ. ಇವರೆಲ್ಲ ತೀರಾ ಅಲ್ಪಸಂಖ್ಯಾತರು. ಅವರು ನಾಳೆ ಸಿರಿಯಾದಲ್ಲಿ ಬದುಕಲಾರದಂತಹ ಸ್ಥಿತಿ ನಿರ್ಮಾಣ ಆಗಬಹುದು. ಯಾಕೆಂದ್ರೆ ಸಿರಿಯಾದಲ್ಲಿ ಐಸಿಸ್ ಉಗ್ರಗಾಮಿ ಸಂಘಟನೆ ಕೂಡ ಇದೆ. ಐಸಿಸ್ ಉಗ್ರಗಾಮಿ ಸಂಘಟನೆಗಳು ಸದ್ಯ ನಾಮಾವಶೇಷ ಆಗಿದ್ದಾರೆ, ಅವರು ಬಲಹೀನರಾಗಿದ್ದಾರೆ. ಒಂದು ವೇಳೆ ಈ HTS ಕಾರಣದಿಂದಾಗಿ ಇವರು ಕೇಪೇಬಲ್ ಆಗಿ ಅಧಿಕಾರವನ್ನು ನಡೆಸೋದಕ್ಕೆ ಸಾಧ್ಯ ಆಗಿಲ್ಲಪ್ಪ, ಇವರಿಗೆ ಏನಾದರೂ ಇಡೀ ದೇಶವನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗದೆ ಹೋದ್ರೆ ಈ ಐಸಿಸ್ ಉಗ್ರರು ಮತ್ತೆ ಪ್ರವರ್ಧಮಾನಕ್ಕೆ ಬಂದ್ಬಿಡಬಹುದು, ಅವರ ಬಲ ಹೆಚ್ಚಾಗಬಹುದು. ಇದು ಆತಂಕಕ್ಕೆ ಕಾರಣ ಆಗಿದೆ. ಜೊತೆಗೆ ಮಿತ್ರರೇ, ಈ ಬಶರ್ ಅಲ್ ಅಸದ್ ಇದಾನಲ್ಲ, ಈತ ರಾಸಾಯನಿಕ ಅಸ್ತ್ರಗಳನ್ನು ತಯಾರು ಮಾಡಿಸಿದ್ದ. ಈ ರಾಸಾಯನಿಕ ಅಸ್ತ್ರಗಳು ಸಿರಿಯಾದ ಬಳಿಯಲ್ಲಿದೆ. ಈ ಅಸ್ತ್ರಗಳನ್ನ HTS ಸಂಘಟನೆ ಯಾವ ರೀತಿಯಾಗಿ ಬಳಸಿಕೊಳ್ಳುತ್ತೆ, ಇದು ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಇವರು ಬೇರೆ ಬೇರೆ ದೇಶಗಳ ಮೇಲೆ ಇದನ್ನು ಬಳಸೋದಾಗಿರಬಹುದು, ಅಥವಾ ತನ್ನದೇ ದೇಶದ ಯಾವುದಾದ್ರೂ ಜನರ ಮೇಲೆ ಇದನ್ನು ಬಳಸೋದಾಗಿರಬಹುದು. ಇದನ್ನ ಮಾಡಿದ್ದೆ ಆದ್ರೆ ಜಾಗತಿಕ ಕಂಟಕ ಎದುರಾಗುತ್ತೆ. ಇದನ್ನ ಈಗ ಅಮೆರಿಕ ಕೂಡ ಹೇಳ್ತಾ ಇದೆ. ರಾಸಾಯನಿಕ ಅಸ್ತ್ರಗಳ ಗತಿ ಏನು? ಅತ್ಯಂತ ಮಾರಕವಾದಂತಹ ರಾಸಾಯನಿಕ ಅಸ್ತ್ರಗಳನ್ನ ಈ ಅಸದ್ ತಯಾರು ಮಾಡಿಸಿದ್ದ. ಇದು ಈಗ ಉಗ್ರಗಾಮಿಗಳ ಪಾಲಾದ್ರೆ ಗತಿ ಏನು ಅಂತ ಅಮೆರಿಕ ಕಳವಳ ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ಈ ಸಿರಿಯಾದಲ್ಲಿ ಅಮೆರಿಕದ ಅನೇಕ ಮಿಲಿಟರಿ ಬೇಸ್ಗಳು ಕೂಡ ಇದಾವೆ. ಈಗ ಅಮೆರಿಕ ಏನ್ ಹೇಳ್ತಾ ಇದೆ, ನಮ್ಮ ಬೇಸ್ಗಳಲ್ಲಿ ನಾವು ಕಾರ್ಯನಿರ್ವಹಿಸ್ತೀವಿ, ಒಂದು ವೇಳೆ ಏನಾದರೂ ಆತಂಕಕಾರಿ ವಿಚಾರಗಳು ಕಂಡು ಬಂದಿದ್ದೆ ಆದ್ರೆ, ಅಂದ್ರೆ ಯಾವ್ದಾದ್ರೂ ಉಗ್ರಗಾಮಿ ಸಂಘಟನೆಗಳು ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನು ತೆಗೆದುಕೊಂಡಿದ್ದೆ ಆದ್ರೆ ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅದನ್ನ ಮಾಡ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಅಂದ್ರೆ ಮುಂಬರುವ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಮೆರಿಕ ಕೂಡ ಸಿರಿಯಾದಲ್ಲಿ ಇನ್ನೊಂದು ಯುದ್ಧವನ್ನ ಆರಂಭಿಸಿದ್ರು ಕೂಡ ಆಶ್ಚರ್ಯ ಇಲ್ಲ. ಆದ್ರೆ ಟ್ರಂಪ್ಗೆ ಈ ಸಿರಿಯಾ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಟ್ರಂಪ್ ಈ ಹಿಂದೆಯೇ ಹೇಳಿದ್ರು, ಸಿರಿಯಾದಲ್ಲಿ ಕೇವಲ ಸಾವು ಮತ್ತು ಮರಳುಗಾಡು, ಇದನ್ನ ಬಿಟ್ಟರೆ ಬೇರೇನೂ ಇಲ್ಲ ಅಂತ ಟ್ರಂಪ್ ಹೇಳಿದ್ರು. ಅದು ನಿಜವೂ ಕೂಡ. ಕೇವಲ ಸಿರಿಯಾ ಮಾತ್ರ ಅಲ್ಲ ಮಿತ್ರರೇ, ಪಶ್ಚಿಮ ಏಷ್ಯಾವೇ ಆಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಸಂಪತ್ತಿದೆ, ಆಯಿಲ್ ಇದೆ, ಅವರಿಗೆ ಬೇಕಾದಷ್ಟು ಶ್ರೀಮಂತಿಕೆ ಇದೆ, ಎಲ್ಲವೂ ಇದೆ. ಅಲ್ಲಿ ಎರಡು ಮಾತ್ರ ಬಹಳ ಕಮ್ಮಿ ಇದೆ. ಅದೇನು ಕೇಳಿದ್ರೆ, ಒಂದು ಉತ್ತಮವಾದ ಜೀವನ, ಎರಡನೇದಾಗಿ ಶಾಂತಿ. ಇದೆರಡು ಮಾತ್ರ ಇಡೀ ಪಶ್ಚಿಮ ಏಷ್ಯಾದಲ್ಲಿ ನಿಮಗೆ ಕಾಣೋದಕ್ಕೆ ಸಿಗೋದಿಲ್ಲ.
ಉಳಿದಂತೆ ಬೇರೆ ಎಲ್ಲವೂ ಕೂಡ ಇದೆ. ಮಿತ್ರರೇ, ಈ ಸಿರಿಯಾದ ಬೆಳವಣಿಗೆಯ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.